ಚಾನಲ್ಗೆ. ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದರೆ ಲಿಪ್ಸ್ ಪಿಗ್ಮೆಂಟೇಷನ್ನ ಹೋಮ್ ರೆಮಿಡೀಸಿಂದ ಯಾವ ಥರ ಹೋಗಿಸೋದಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾನು ಇವಾಗ ಹೇಳೋ ಟಿಪ್ಸು 7 ಟಿಪ್ಸ್ ಆಗಿವೆ. ಸೊ ನೀವು ಒಂದೊಂದಾಗಿ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ. ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಯಾವ ಹೋಮ್ ರೆಮಿಡೀಸ್, ಮತ್ತು ಅದ್ಲ ಬದಲಾಗಿ ಯಾವುದಾದ್ರೂ ಹಚ್ಕೊಂಡ್ರೆ ಸೈಡ್ ಎಫೆಕ್ಟ್ ಆದರೆ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಬ್ಲೇಮ್ ಮಾಡಬೇಡಿ ದಯವಿಟ್ಟು ಪ್ಲೀಸ್. ಸೊ ಫಸ್ಟ್ ಟಿಪ್ ನೋಡೋಣ ಇವಾಗ. ಫಸ್ಟ್ ಟಿಪ್ ಅಂದರೆ ಯಾವುದಪ್ಪ ಅಂತಂದರೆ ಅಲೋವೆರಾ ಜೆಲ್ನ ತಗೊಳ್ಳಿ. ಅಲೋವೆರಾ ಜೆಲ್ ಆ್ಯಂಡ್ ಅರಿಶಿನ ಆ್ಯಂಡ್ ರೋಸ್ ವಾಟರ್, ಈ ಮೂರನ್ನ ನೀವು ಅಪ್ಲೈ ಮಾಡಿ. ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಒಂದು ಬಂದುಬಿಟ್ಟು ಅರಿಶಿನ ಅಲೋವೆರಾ ಜೆಲ್ನ ನೀವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿ ಮಾಡ್ಕೊಳ್ಳಿ, ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ನೀವು ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ 1 ಸ್ಪೂನ್ ಸಣ್ಣ ಸ್ಪೂನಲ್ಲಿ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ರೋಸ್ ವಾಟರ್ ಯಾಕೆ ಯೂಸ್ ಆಗುತ್ತಪ್ಪ ಅಂತಂದರೆ ಇದು pH ಲೆವೆಲ್ನ ಮೇಂಟೈನ್ ಮಾಡುತ್ತೆ ಆ್ಯಂಡ್ ಅದು ಸನ್ ಪ್ರೊಡಕ್ಷನ್ ಮಾಡುತ್ತೆ ಆ್ಯಂಡ್ ಲಿಪ್ಸ್ ಪಿಗ್ಮೆಂಟೇಷನ್ ಆಗಿರುತ್ತಲ್ಲ, ಸೊ ಅದನ್ನು ರಿಮೂವ್ ಮಾಡುತ್ತೆ. ಆ್ಯಂಡ್ ಅಲೋವೆರಾ ಜೆಲ್ ನಮ್ಮ ತುಟಿಗಳಿಗೆ ಹೈಡ್ರೇಷನನ್ನು ನೀಡುತ್ತೆ. ಸೊ ಆನ್ಲೈನಲ್ಲಿ ಅದು ಇದು ಆರ್ಡರ್ ಮಾಡೋಕ್ಕಿಂತ ಹೋಮ್ ರೆಮಿಡೀಸ್ ಬೆಸ್ಟ್ ಅಲ್ವಾ. ಸೊ ನೀವು ಕೂಡ ಈ ಆನ್ಲೈನ್ ಇಷ್ಟ ಆದರೆ ನಿಮಗೆ ಹೊರಗಡೆ ತೊಗೊಂಡು ಇಲ್ಲ ನಾನು ಅದನ್ನೇ ಅಪ್ಲೈ ಮಾಡ್ತೀನಿ ಮಾಡಿ. ಸೊ ಫೋರ್ಸ್ಫುಲಿ ಏನಿಲ್ಲ, ಜಸ್ಟ್ ನಾನು ಟಿಪ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ. ಈ ಮೂರುಗಳನ್ನು ನೀವು ಏನು ಮಿಕ್ಸಿ ಮಾಡ್ಕೊಂಡಿರುತ್ತಲ್ವ ಅದಕ್ಕೆ 1 ಸ್ಪೂನಷ್ಟು ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು 15 ನಿಮಿಷಗಳ ಹಚ್ಕೋಬೇಕು. ಅದನ್ನು ಹಚ್ಕೊಂಡಾದ್ಮೇಲೆ 15 ಮಿನಿಟ್ಸ್ ಬಿಡಬೇಕು. ಬಿಟ್ಟಾದಮೇಲೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಫಸ್ಟ್ ಟಿಪ್ಸ್ ಆಗಿದೆ ನಿಮಗೆ. ಸೊ ಓಕೆನಾ. ಸೆಕೆಂಡ್ ಟಿಪ್ ಬಂದುಬಿಟ್ಟು ಏನು ಹೇಳ್ತಾ ಇದ್ದೀನಿ ಅಂದರೆ ಸಕ್ಕರೆನ ತೊಗೊಳ್ಳಿ. ಜೇನುತುಪ್ಪ, ಸಕ್ಕರೆ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ಳಿ. ಸಕ್ಕರೆನ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ಳಿ ಆ್ಯಂಡ್ ಜೇನುತುಪ್ಪ ಜೊತೆ ಸಕ್ಕರೆನ ಮಿಕ್ಸ್ ಮಾಡಿ ಹಚ್ಕೊಳ್ಳಿ. ಹಚ್ಕೊಳ್ಳೋದ್ರಿಂದ ನಿಮಗೆ ಲಿಪ್ಸ್ ಪಿಗ್ಮೆಂಟೇಷನ್ ಕೂಡ ಹೋಗುತ್ತೆ ಆ್ಯಂಡ್ ನಿಮಗೆ ಲಿಪ್ಸ್ ಹೈಡ್ರೇಷನ್ ಕೂಡ ಉಳಿಯುತ್ತೆ. ಇದನ್ನು ಕೂಡ ನೀವು ವೀಕಲ್ಲಿ 2 ಟೈಮ್ಸನ್ನು ಟ್ರೈ ಮಾಡಿ, ಓಕೆನಾ. ಆ್ಯಂಡ್ ಥರ್ಡ್ ಟಿಪ್ ಯಾವುದಪ್ಪ ಅಂತಂದರೆ ಸೌತೆಕಾಯಿ. ನೀವು ಸೌತೆಕಾಯಿನ 2 ಥರನೂ ಅಪ್ಲೈ ಮಾಡ್ಕೋಬೋದು. ಅದನ್ನು ದೊಡ್ಡ ರೌಂಡಂಗೆ ಹೆಚ್ಕೊಂಡು ತುಟಿ ಮೇಲೆ ಯಾರಾದರೂ ಇಟ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಆದರೂ ಇಟ್ಕೋಬೋದು. ಅಥವಾ ನೀವು ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ತುಟಿಗಳ ಮೇಲೆ ಹಾಗೆ ಅಪ್ಲೈ ಮಾಡಿಕೊಂಡು ಹಾಫ್ ಆನ್ ಅವರ್ 15 ಮಿನಿಟ್ಸ್ ಬೇಡ, ಹಾಫ್ ಆನ್ ಅವರ್ ಬಿಡಿ. ಇದು ಹೈಡ್ರೇಷನ್ಗೆ ತುಂಬ ಉಪಯೋಗ ಆಗಿದೆ. ಲಿಪ್ಸು ಹೈಡ್ರೇಷನ್ ಆಗಿರೋದಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಡ್ರೈ ಆಗಿದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಂಫರ್ಟಬಲ್ ಆಗಲ್ಲ ಅದು. ಸೊ ಇದು ಥರ್ಡ್ ಟಿಪ್ ಆಗಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹೇಳ್ಬೇಕಂದ್ರೆ ಫೋರ್ತ್ ಟಿಪ್ಸ್ ಯಾವುದಪ್ಪ ಅಂತಂದರೆ ಬೀಟ್ರೂಟ್ನ ಏನು ಮಾಡಿ, ಒಂದು ಸಣ್ಣ ಬೀಟ್ರೂಟ್ನ ನೀವು ತೊಗೊಳ್ಳಿ. ಸಣ್ಣ ಬೀಟ್ರೂಟನ್ನು ಇದಕ್ಕೆ ಯಾವುದೇ ಥರ ಇನ್ನೂ ಅಪ್ಲೈ ಮಾಡಬೇಕಾಗಿಲ್ಲ. ಸಣ್ಣ ಬೀಟ್ರೂಟನ್ನು ಅಷ್ಟೇ ತೊಗೊಳ್ಳಿ. ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ಅದನ್ನ ಸಿಪ್ಪೆ ತೆಗೆದಾದ್ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿಕೊಂಡು 15 ನಿಮಿಷಗಳ ಕಾಲ, ಅದನ್ನೂ ಕೂಡ 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಹಚ್ಕೊಂಡು 15 ಮಿನಿಟ್ಸ್ ಬಿಟ್ಟಾದಮೇಲೆ ರಿಮೂವ್ ಮಾಡ್ಕೊಳ್ಳಿ. ಇದು ನ್ಯಾಚುರಲ್ ಲಿಪ್ಸ್ನ ಕೊಡುತ್ತೆ. ಪಿಂಕ್ ಆಗಿ ಲಿಪ್ಸ್ ನಿಮ್ದಾಗುತ್ತೆ. ಓಕೆ. ಫಿಫ್ತ್ ಟಿಪ್ ಬಂದುಬಿಟ್ಟು ನೀವು ಇಲ್ಲಿ ಬಾದಾಮಿ ಪುಡಿನ ಮತ್ತು ಹಾಲಿನ ಕೆನೆ ಜೊತೆ ಮಿಕ್ಸ್ ಮಾಡಿ ಹಚ್ಕೋಬೇಕು. ಬಾದಾಮಿ ಪುಡಿ ಹೇಗೆ ಮಾಡ್ಕೊತೀರ ಅಂದರೆ ಅದು ಹಸಿಯಾಗಿದ್ದೇ ಮಾಡ್ಕೋಬೇಡಿ. ಬಾದಾಮಿನ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಮಿಕ್ಸಿಲಿ ಪುಡಿನ ಮಾಡ್ಕೋಬೋದು. ಆರಾಮಾಗಿ ಪುಡಿ ಆಗುತ್ತೆ ಅದು. ಅದನ್ನು ಡೈಲಿ ನೀವು ಹಾಲಿನ ಕೆನೆ ಜೊತೆ ಮಿಕ್ಸ್ ಮಾಡಿ ಹಚ್ಕೊಳ್ಳಿ. ನೀವು ಇದನ್ನ ಯೂಸ್ ಮಾಡಿದ್ರೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಅರಶಿನ ಜೊತೆ ಹಾಲಿನ ಕೆನೆ ಮಿಕ್ಸ್ ಮಾಡಿ ಹಚ್ಕೊಂಡು ನಡೆಯುತ್ತೆ. ಸೊ ಬೋತ್ ಆರ್ ಸೇಮ್ ರಿಸಲ್ಟ್ನ ಕೊಡುತ್ತೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಸಿಕ್ಸ್ ಒನ್ ಯಾವುದಪ್ಪ, ದಾಳಂಬ್ರಿ ಬೀಜನ ತೊಗೊಳ್ಳಿ. ನೀವು ದಾಳಂಬ್ರಿ ಬೀಜ, ಅಲೋವೆರಾ ಜೆಲ್ಲು 2 ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮತ್ತು 1 ಸ್ಪೂನ್ನ ರೋಸ್ ವಾಟರ್ನ ತಗೊಳ್ಳಿ. ನಾನು ಫಸ್ಟ್ ಟಿಪ್ಪಲ್ಲಿ ದಾಳಿಂಬೆ ಅರಿಶಿನ ರೋಸ್ ವಾಟರ್ ಹೇಳಿದ್ದೆ. ಸೊ ನಾನಿಲ್ಲಿ 6 ಟಿಪ್ಪಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಕೇಳಿಸ್ಕೊಂಡ್ದಲ್ವಾ? 6 ಟಿಪ್ಪಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟು ಅಲೋವೆರಾ, ದಾಳಿಂಬೆ ಆ್ಯಂಡ್ ರೋಸ್ ವಾಟರನ್ನು ನೀವು ಇದನ್ನ ಅಪ್ಲೈ ಮಾಡಿ ಹಚ್ಕೊಳ್ಳಿ. ಸೇಮ್ ಅದೇ ಪ್ರೋಸೆಸ್ಸೇ ಇದೆ. ಇದು ಸೇಮ್ 15 ಮಿನಿಟ್ಸ್ ಹಚ್ಕೊಂಡು ನೀವು ರಿಮೂವ್ ಮಾಡ್ಕೊಂಡ್ಬಿಡಬೇಕು. ಸೊ ನಾನು ಈ ಎಲ್ಲ ಟಿಪ್ಸಲ್ಲಿ ತುಂಬ ಯೂಸ್ ಇವೆ. ಯಾಕೆ ಯೂಸ್ ಇವೆ ಅಂದರೆ ಯಾಕಂದರೆ ನಮಗೆ ಪಿಗ್ಮೆಂಟೇಷನ್ ಬೇಗ ಹೋಗಲ್ಲ. ಆಯುರ್ವೇದಿಕ್ ನಾವು ಮನೆಯಲ್ಲಿ ಹೋಮ್ ರೆಮಿಡೀಸ್ ಮಾಡ್ತಾ ಇದ್ದೀವಿ ಅಂದರೆ
ಪಿಗ್ಮೆಂಟೇಷನ್ ಬೇಗ ಹೋಗಲ್ಲ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಬಿಡಿ. ರಿಸಲ್ಟ್ ಲೇಟ್ ಆದರೂ ಕೂಡ ನಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇವು ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಯಾಕೆ ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ನಾನು ಖರ್ಚು ಮಾಡ್ತೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಾನು ಜಾಸ್ತಿನೇ ಖರ್ಚು ಮಾಡ್ತೀನಿ. ಆ್ಯಂಡ್ ಇವಾಗ ಹೇಳಿದ್ನಲ್ಲ 6 ಟಿಪ್, ಸೊ ಇದನ್ನೇ ಫಾಲೋ ಮಾಡಿ. ಆ್ಯಂಡ್ 7 ಟಿಪ್, ಲಾಸ್ಟ್ ಒನ್ ಬಂದುಬಿಟ್ಟು 7 ಟಿಪ್. ತೆಂಗಿನ ಎಣ್ಣೆ, ಇದು ಕೊಬ್ಬರಿ ಎಣ್ಣೆ ತುಂಬ ಉಪಯೋಗ ಆಗಿದೆ. ಹೇಗಪ್ಪ ಅಂತಂದರೆ ಹೈಡ್ರೇಷನ್, ನಮ್ಮ ತುಟಿಗಳನ್ನು ಸ್ಮೂತ್ ಮಾಡುತ್ತೆ, ತುಂಬ ಸ್ಮೂತ್ನಿಂಗ್ ಮಾಡುತ್ತೆ. ಸೊ ನಾನು ಕೂಡ ಇದನ್ನ ಕೊಬ್ಬರಿ ಎಣ್ಣೆನ ನಾನು ಯೂಸ್ ಮಾಡ್ತೀನಿ, ನೀವು ಯೂಸ್ ಮಾಡಿ. ಆ್ಯಂಡ್ ಹೈಡ್ರೇಷನ್ಗೆ ತುಂಬ ಉಪಯೋಗ ಇದೆ. ಅಲೋವೆರಾ ಜೆಲ್ಲು ಆ್ಯಂಡ್ ಕೊಬ್ಬರಿ ಎಣ್ಣೆ ಎರಡೂ ಕೂಡ ಹೈಡ್ರೇಷನ್ಗೆ ತುಂಬ ಯೂಸ್ ಇದೆ. ಸೊ ಇಷ್ಟು ಬಂದುಬಿಟ್ಟು ಒಂದು 7 ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಏನೇ ಮಿಸ್ಟೇಕ್ ಆಗಿದ್ದು, ಏನೇ ಇದಾಗಿದ್ದು, ನಾನು ಮಿಸ್ಟೇಕ್ ಅಂತೂ ಮಾಡಿಲ್ಲ. ಸೊ ನಾನು ಹೇಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.